ಬೆಂಗಳೂರಿನಲ್ಲಿ ಬಿಎಂಟಿಸಿಗೆ ಮತ್ತೊಬ್ಬ ಮಹಿಳೆ ಬಲಿಯಾಗಿದ್ದಾರೆ. ಕಿಲ್ಲರ್ ಬಿಎಂಟಿಸಿಗೆ 5 ದಿನಗಳ ಅಂತರದಲ್ಲಿ ಇಬ್ಬರು ಬಲಿಯಾದಂತಾಯ್ತು. ಅಲ್ಲಿಗೆ ಬೆಂಗಳೂರಿನಲ್ಲಿ ನಿಲ್ತಾ ಇಲ್ಲ ಬಿಎಂಟಿಸಿ ಡೆಡ್ಲಿ ಆಕ್ಸಿಡೆಂಟ್ಗಳು. ಬಿಎಂಟಿಸಿ ಬಸ್ಗೆ ಇವತ್ತು ಮತ್ತೋರ್ವ ಮಹಿಳೆ ಸಾವನ್ನಪ್ಪಿದ್ದಾರೆ ಅಪಘಾತದಲ್ಲಿ. ರೇಷ್ಮೆ ಸಂಸ್ಥೆ ಮೆಟ್ರೋ ಸ್ಟೇಷನ್ ಹತ್ರ ನಡೆದಂತಹ ಆಕ್ಸಿಡೆಂಟ್ ಇದು. ದ್ವಿಚಕ್ರ ವಾಹನದಲ್ಲಿ ಹೋಗ್ತಾ ಇದ್ದರಂತೆ ಇಬ್ಬರು. ಅವರಿಗೆ ಆ ಸ್ಕೂಟರ್ಗೆ ಡಿಕ್ಕಿ ಹೊಡೆದಿದೆ ಬಿಎಂಟಿಸಿ ಬಸ್ಸು. ಹಿಂಬದಿ ಕೂತಿದ್ದ 60 ವರ್ಷದ ಮಹಿಳೆಯೊಬ್ಬರು ತೀವ್ರ ರಕ್ತಸ್ರಾವದಿಂದ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ತೀವ್ರ ರಕ್ತಸ್ರಾವದಿಂದ ಹೋಗ್ತಾ ಇದ್ದ ಸ್ಕೂಟರ್ಗೆ ಹಿಂದುಗಡೆಯಿಂದ ಬಂದು ಬಸ್ ಡಿಕ್ಕಿ ಹೊಡೆದಿರೋದು ಬಿಎಂಟಿಸಿ ಬಸ್. ಮುಂಭಾಗದಲ್ಲಿದ್ದವ್ರಿಗೂ ಕೂಡ ಗಂಭೀರ ಸ್ವರೂಪದ ಗಾಯ ಆಗಿದೆ. ಅವ್ರನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಹಿಂದೆ ಕೂತಿದ್ದವರು ಸಾಮಾನ್ಯ ಹೆಂಗಸರು ಒಂದು ಸೈಡ್ ಕೂತ್ಕೋತಾರಲ್ಲ ಆ ಥರ ಕೂತಿದ್ದವರು ಡಿಕ್ಕಿ ಹೊಡೆದ ರಭಸಕ್ಕೆ ಏಕಾಏಕಿ ಸ್ಕೂಟರಿಂದ ಕೆಳಕ್ಕೆ ಬಿದ್ದಿದ್ದಾರೆ. ಬಿದ್ದಾಗ ಮೊದಲು ತಲೆನೇ ರೋಡ್ಗೆ ಬಂದು ಹೊಡೆದಿದೆಯಂತೆ. ಆ ಸಂದರ್ಭದಲ್ಲಿ ತಲೆ ಭಾಗದಲ್ಲೆಲ್ಲ ತೀವ್ರ ರಕ್ತಸ್ರಾವ ಆಗಿ ಅವರು ಮೃತಪಟ್ಟಿದ್ದಾರೆ ಅಂತ. ಎಷ್ಟು ಬಲಿ ಬೇಕು ಬಿಎಂಟಿಸಿ ಬಸ್ಗೆ ಅಂತ ಅರ್ಥ ಆಗ್ತಾ ಇಲ್ಲ. 108 ಕತೆ ಹೇಳ್ತಾರೆ. ಚಾಲಕನ ನಿರ್ಲಕ್ಷ್ಯ ಅಂತಾರೆ, ಬಸ್ ಮೇಂಟೆನೆನ್ಸ್ ಇರಲಿಲ್ಲ ಅಂತಾರೆ, ಅದೇನೋ ಬ್ರೇಕ್ ಹಾಕಕ್ಕೆ ಹೋಗಿ ಆಕ್ಸಿಲೇಟರ್ ಒತ್ತಿದ್ರು ಅಂತಾರೆ. ಕಾರಣಗಳು 108. ಸಾವಂತೂ ಆಗ್ತಾನೇ ಇದೆ. ನೋಡಿ, ಡಿಪೋ ನಂಬರ್ 20ಕ್ಕೆ ಸೇರಿದ ಬಿಎಂಟಿಸಿ ಬಸ್ ಇದು. ಚಾಲಕ ಮತ್ತು ನಿರ್ವಾಹಕನ ಮೇಲೆ ಜನರು ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆ ಟೈಮಲ್ಲಿ ಇನ್ನೇನ್ರಿ ಮಾಡ್ತಾರೆ. ಹಾಗಾಗಿ ಅವ್ರು ಏನು ಮಾಡಿದ್ದಾರೆ, ಡ್ರೈವರು ಮತ್ತು ಕಂಡಕ್ಟರು ಏಕಾಏಕಿ ಅಲ್ಲಿಂದ ಎಸ್ಕೇಪ್ ಓಡ್ಬಿಟ್ಟಿದ್ದಾರೆ. ಈಗ ಸ್ಥಳದಲ್ಲಿ ಮೃತಪಟ್ಟವರ ಕುಟುಂಬಸ್ಥರ ಗೋಳಾಟ ನೋಡೋದಕ್ಕಾಗ್ತಾ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅರುಣ ಅವರಿಂದ ಪಡ್ಕೊಳ್ಳೋಣ. ಅರುಣ, ಮೇಲಿಂದ ಮೇಲೆ ಬಿಎಂಟಿಸಿ ಬಸ್ ಬಲಿ ಪಡಿತಾನೇ ಇದೆ. ಯಾಕೆ ಅಂತಕ್ಕಂಥದ್ದು ಮಾತ್ರ ಅರ್ಥ ಆಗ್ತಿಲ್ಲ. ಇವತ್ತು ನಡೆದ ಆಕ್ಸಿಡೆಂಟ್ ಎಲ್ಲಿ ನಡೀತು, ಆಕೆ ಯಾರು, ಡೀಟೇಲ್ಸ್ ಏನಿದೆ ಅಂತ? ಎಸ್ ಅರವಿಂದ್, ನಿಜಕ್ಕೂ ಕೂಡ ಬಿಎಂಟಿಸಿಗೆ ಕಿಲ್ಲರ್ ಬಿಎಂಟಿಸಿ ಎನ್ನುವಂಥ ಹಣೆಪಟ್ಟಿ ಸುಮಾರು ವರ್ಷಗಳಿಂದಲೂ ಇದೆ. ಇದೇ ರೀತಿಯಾಗಿ ಇವಾಗಲೂ ಕೂಡ ಮುಂದುವರಿತಾ ಇದೆ. ಪ್ರಮುಖವಾಗಿ ಇನ್ನೂ 1 ವಾರ ಆಗಿಲ್ಲ, ಅಂದರೆ ಕಳೆದ 5 ದಿನದಲ್ಲಿ 2 ಬಲಿ ಬಿಎಂಟಿಸಿಗೆ ಆಗಿದ್ದಾವೆ. ಅದು ವಿಶೇಷವಾಗಿ ಇಬ್ಬರು ಕೂಡ ಮಹಿಳೆಯರು ಕೂಡ ಮೃತಪಟ್ಟಿದ್ದಾರೆ. ಕಳೆದ ಶುಕ್ರವಾರ ಸುಮಾ ಎನ್ನುವಂತಹ ಮಹಿಳೆ ಪೀಣ್ಯ ಪೊಲೀಸ್ ಸ್ಟೇಷನ್ಗೆ ಸೇರಿದಂತೆ 25 ವರ್ಷದ ಮಹಿಳೆ ಮೃತಪಟ್ಟಿದ್ದರು. ಇವತ್ತು ಮಂಗಳವಾರ 9 ಗಂಟೆ ಸುಮಾರಿಗೆ ನೈಸ್ ಜಂಕ್ಷನ್ನಲ್ಲಿ, ಅಂದರೆ KR ಮಾರ್ಕೆಟ್ನಿಂದ ಹಂಚಿಪುರಕ್ಕೆ ಹೋಗ್ತಕ್ಕಂತಹ ಬಸ್ನಲ್ಲಿ ನೈಸ್ ಜಂಕ್ಷನ್ನಲ್ಲಿ ರೇಷ್ಮೆ ಸಂಸ್ಥೆ ಮೆಟ್ರೋ ಸ್ಟೇಷನ್ ಬಳಿ ಈ ಒಂದು ಘಟನೆ ಕೂಡ ನಡೆದಿದೆ. ಪ್ರಮುಖವಾಗಿ ಬೈಕ್ನಲ್ಲಿ ಹೋಗ್ತಕ್ಕಂಥ ಅಳಿಯ ಹಾಗೂ ಅತ್ತೆ, ಅಂದರೆ ಅವರ ಹೆಂಡತಿಯ ತಾಯಿ ಇಬ್ಬರು ಕೂಡ ಜೊತೆಯಾಗಿ ಬೈಕ್ನಲ್ಲಿ ಹೋಗ್ತಾ ಇದ್ರು. ಆಗ ಬಿಎಂಟಿಸಿಯ ಬಸ್ ಟಚ್ ಆಗಿದೆ. ಹೀಗಾಗಿ ಮಹಿಳೆ, ಅಂದರೆ ಹಿಂಭಾಗದಲ್ಲಿ ಕುಂತಿರ್ತಕ್ಕಂಥ 60 ವರ್ಷದ ಮಹಿಳೆ ಕೆಳಗೆ ಬಿದ್ದಿದ್ದಾರೆ. ಕೆಳಗೆ ಬಿದ್ದಂತಹ ಮಹಿಳೆಯ ಮೇಲೆ ಅಂದರೆ ಹಿಂಭಾಗದಲ್ಲಿದ್ದಂತಹ ಬಸ್ನ ಚಕ್ರ ಅವರ ತಲೆ ಮೇಲೆ ಹತ್ಕೊಂಡು ಹೋಗಿದೆ. ಹೀಗಾಗಿ ಮಹಿಳೆ ಕೂಡ ಸಾವನ್ನಪ್ಪಿದ್ದಾರೆ. ಪ್ರಮುಖವಾಗಿ ಈ ಹಿಂದೆ ಸುಮಾ ಎನ್ನುವಂತಹ ಮಹಿಳೆ ಆಕ್ಸಿಡೆಂಟ್ನಲ್ಲಿ ತಿರ್ಕೊಂಡಾಗ ಇಲ್ಲ ಅದು ಎಲೆಕ್ಟ್ರಿಕ್ ಬಸ್ ಎನ್ನುವಂಥ ಒಂದು ಸಮಜಾಯಿಷೆಯನ್ನು ಬಿಎಂಟಿಸಿ ಅವರು ನೀಡಿದ್ರು. ಆದರೆ ಅದೇ ಇವಾಗ ಬಿಎಂಟಿಸಿ ಡ್ರೈವರೇ ಬಸ್ಸನ್ನು ಓಡಿಸ್ತಾ ಇದ್ದಾರೆ. ಇದಕ್ಕೆ ಪ್ರಮುಖವಾಗಿ ರ್ಯಾಶ್ ಡ್ರೈವಿಂಗ್ ಇರಬಹುದು, ಜೊತೆಗೆ ಸರಿಯಾಗಿ ಬಿಎಂಟಿಸಿ ಚಾಲಕರಿಗೂ ಕೂಡ ಅವರ ಒಂದು ಚಾಲನೆಯ ಪರೀಕ್ಷೆ ಕೂಡ ತರಬೇತಿ ಕೂಡ ಆಗಬೇಕಾಗಿದೆ. ಹೀಗಾಗಿ ಸಾರ್ವಜನಿಕರಿಂದಲೂ ಕೂಡ ಸಾಕಷ್ಟು ಒಂದು ಟೀಕೆ ಕೂಡ ವ್ಯಕ್ತವಾಗ್ತಾ ಇದೆ. ಪ್ರಮುಖವಾಗಿ ಈ ಒಂದು ಆಕ್ಸಿಡೆಂಟ್ನಲ್ಲಿ ಮಹಿಳೆ 60 ವರ್ಷದ ಮಹಿಳೆ ಅಲ್ಲೇ ಸ್ಥಳದಲ್ಲಿ ಸಾವನ್ನಪ್ಪಿದಾಗ ಅಂದರೆ ಸುತ್ತಮುತ್ತ ಇರ್ತಕ್ಕಂಥ ಜನರು ಕೂಡ ಡ್ರೈವರನ್ನು ಪ್ರಶ್ನಿಸಲು ಹೋಗಿದ್ದಾರೆ. ಜೊತೆಗೆ ಹಲ್ಲೆ ಮಾಡಲಿಕ್ಕೂ ಕೂಡ ಮುಂದಾಗಿದ್ದಾರೆ. ಅಷ್ಟರ ಮಟ್ಟಿಗೂ ಕೂಡ ಬಿಎಂಟಿಸಿ ಜನರ ಒಂದು ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಾ ಇದೆ. ನಂತರ ಗಾಡಿಯನ್ನು ಅಲ್ಲೇ ಬಿಟ್ಬಿಟ್ಟು ಅವರಿಬ್ಬರು ಕೂಡ, ಡ್ರೈವರ್ ಇರ್ಬೋದು ಕಂಡಕ್ಟರ್ ಇರ್ಬೋದು, ಇಬ್ಬರು ಕೂಡ ಎಸ್ಕೇಪ್ ಆಗಿದ್ದಾರೆ. ಸದ್ಯ ಕಗ್ಲಿಪುರ ಪೊಲೀಸ್ ಸ್ಟೇಷನ್ನಲ್ಲಿಯೂ ಕೂಡ ಈ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ಇನ್ನು ಅಳಿಯ ಕೂಡ ಸೀರಿಯಸ್ ಆಗಿದ್ದು ಅವರನ್ನ ಕೂಡ ಇಲ್ಲಿ ಕಿಮ್ಸ್ನಲ್ಲಿ ಕೂಡ ಅವರಿಗೆ ಚಿಕಿತ್ಸೆ ನೀಡುವಂತ ಕೆಲಸ ಆಗ್ತಾ ಇದೆ.